ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿಮಗೆ ಒಂದು ಸಣ್ಣ ಮಾಹಿತಿ ಕೊಟ್ಬಿಡ್ತೀನಿ ಸ್ನೇಹಿತರೆ. ನಮ್ಮ ಒಂದು ಚಾನಲ್ನಲ್ಲಿ ಕೆಸೆಟ್ ರಿಲೇಟೆಡ್ ಮತ್ತು ನೆಟ್ ರಿಲೇಟೆಡ್ ವಿಡಿಯೋಸ್ ಇದ್ದಾವೆ. ದಯವಿಟ್ಟು ಎಲ್ಲ ವಿಡಿಯೋಸು ಯೂಸ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಸ್ಪರ್ಧಾರ್ಥಿಗಳಿದ್ದೀರಾ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗೋ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು ಸೋಷಿಯಲ್ ಸೈನ್ಸು, ಜನರಲ್ ನಾಲೆಡ್ಜು ಮತ್ತು ಮೆಂಟಲ್ ಎಬಿಲಿಟಿ ಎಲ್ಲ ಕ್ಲಾಸಸ್ಸು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಲಭ್ಯ ಇದೆ. ಎಲ್ಲ ವೀಡಿಯೋಸು ಯೂಸ್ ಮಾಡ್ಕೊಳ್ಳಿ, ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋದು ಏನಪ್ಪಾ ಅಂತಂದರೆ, ಕೆಸೆಟ್ ಆಸ್ಪಿರೆಂಟ್ಸ್ ಯಾರಿದ್ದೀರಾ ಅವ್ರಿಗೆಲ್ಲ ಒಂದು ಮುಖ್ಯವಾದಂತಹ ಮಾಹಿತಿನ ತಗೊಬಂದಿದ್ದೀನಿ ಸ್ನೇಹಿತರೆ. ನೋಡಿ, 22ನೇ ತಾರೀಕು ಅಂದರೆ ಜುಲೈ ತಿಂಗಳಲ್ಲಿ 22ನೇ ತಾರೀಕು ನಮಗೆ KE ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಾರೆ. ಆ ಪ್ರಕಟಣೆ ಯಾವುದ್ರ ಬಗ್ಗೆ ಅಪ್ಪ ಅಂತಂದರೆ ಕೆಸೆಟ್ ಎಕ್ಸಾಮ್ನ ಬಗ್ಗೆ. ಕೆಸೆಟ್ 2023 ಎಕ್ಸಾಮಲ್ಲಿ ಯಾರ್ಯಾರು ಚೆನ್ನಾಗಿ ಬರೆದು ಕ್ವಾಲಿಫೈ ಆಗಿದ್ದೀರಾ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಹೋಗಿ ಈ ಸರ್ಟಿಫಿಕೇಟ್ನ ತಗೊಳ್ಳಿ. ಮತ್ತು ಯಾರ್ಯಾರು ತೊಗೊಂಡಿಲ್ಲ ಅವ್ರಿಗೆ ಪೋಸ್ಟ್ ಮುಖಾಂತರ ಸೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅವರು ಖಂಡಿತ ಸೆಂಡ್ ಮಾಡ್ತಾರೆ. ಓಕೆ. ಮತ್ತು ಕೆಸೆಟ್ 2024 ಈ ವರ್ಷ ಹೊಸದಾಗಿ ನೋಟಿಫಿಕೇಶನ್ ಕೂಡ ಆಗಿದೆ ಸ್ನೇಹಿತರೆ. ಆ ಒಂದು ಹೊಸದಾಗಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ನ ರಿಲೇಟೆಡ್ ಆಗಿ ಒಂದು ವಿಡಿಯೋ ಇದು. KE ಅವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಏನಂತೇಳಿ, 22ನೇ ತಾರೀಕಿಂದ ಕೆಸೆಟ್ ಎಕ್ಸಾಮ್ನ ಅಪ್ಲೈ ಮಾಡೋದಕ್ಕೆ ನಾವು ಲಿಂಕ್ನ ಬಿಡ್ತೀವಿ, ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಆದರೆ KE ಅವರು ಮತ್ತೆ ಒಂದು ಪ್ರಕಟಣೆಯನ್ನು ಹೊರಡಿಸಿ ಹೇಳ್ತಾರೆ, ನೋಡಿ, ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು 29ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಅಂದರೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ 29ಗೆ ಪೋಸ್ಟ್ಪೋನ್ ಆಗಿದೆ. ಆ್ಯಕ್ಚುಲಿ ನಾವು ಎಲ್ಲರೂ ವೇಟ್ ಮಾಡ್ತಾ ಇದ್ವಿ 22 ನಾವು ಅಪ್ಲೈ ಮಾಡ್ಬೋದು ಅಂತ. ನಾನು ಸಾಯಂಕಾಲ ತನಕ ಚೆಕ್ ಮಾಡ್ತಲೇ ಇದ್ದೆ, ಇಲ್ಲ ಅವರು 22 ಸಾಯಂಕಾಲನೂ ಲಿಂಕ್ ಬಿಡಲಿಲ್ಲ, ಮತ್ತು 23 ಕೂಡ ಬಿಡಲಿಲ್ಲ. ಈಗ ಆಲ್ರೆಡಿ 24 ಆಗಿದೆ. ಅವರು ಡೈರೆಕ್ಟಾಗಿ ನಮಗೆ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ, 29ರಿಂದ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಕೂಡ ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡೋದು ತಡ ಮಾಡದೆ ಪ್ರಾರಂಭದಿಂದಲೇ ನೀವು ಅರ್ಜಿಯನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಹೋಗ್ತಾ ಹೋಗ್ತಾ ನಿಮಗೆ ಸರ್ವರ್ ಡೌನ್ ಅಂತೇಳಿ ತುಂಬ ಪ್ರಾಬ್ಲಮ್ಸು ಬರುತ್ತೆ. ಆದ್ದರಿಂದ ಬೇಗ 29ರಿಂದನೇ ಎಲ್ಲರೂ ಅರ್ಜಿ ಅಪ್ಲೈ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಅಪ್ಲೈ ಮಾಡ್ಬೇಕಾದ್ರೆ ಯಾರೂ ಕೂಡ ದಯವಿಟ್ಟು ಮಿಸ್ಟೇಕ್ ಮಾಡಬೇಡಿ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೂ ಮಿಸ್ಟೇಕನ್ನು ಮಾಡಬೇಡಿ. ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನೇನಿದೆ ಅದನ್ನು ಮಾತ್ರನೇ ನೀವು ಎಂಟ್ರಿ ಮಾಡಿ. ಬೇರೆ ಬೇರೆ ತಪ್ಪು ಮಾಹಿತಿಗಳನ್ನು ಯಾರೂ ಕೂಡ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡು ನೀವು ಅಪ್ಲೈ ಮಾಡಿ. ಯಾಕೆ ಅಂತಂದರೆ, ನಾನು ಈಗಾಗಲೇ ಈ 2023 ಕೆಸೆಟ್ನ ಕೆಲವು ಅಭ್ಯರ್ಥಿಗಳು ನನಗೆ ಕರೆ ಮಾಡಿ ಅವರ ಒಂದು ನೋವನ್ನು ವ್ಯಕ್ತಪಡಿಸ್ಕೊತಾ ಇದ್ದಾರೆ. ಯಾರೂ ಕೂಡ ಅಂಥ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನನ ವಾಪಸ್ ಕಳಿಸಿದ್ದಾರೆ ಸ್ನೇಹಿತರೆ. ಆ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಕಷ್ಟಪಟ್ಟು ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿ ಒಂದು ಮಿಸ್ಟೇಕ್ ಆಗಿದೆ ಅಂತಂದರೆ, ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಮಿಸ್ಟೇಕು, ಬೇರೆ ಏನಾದರೂ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮಾರ್ಕ್ಸಲ್ಲಿ ಮಿಸ್ಟೇಕು, ಇದೆಲ್ಲ ಅವರು ಮಿಸ್ಟೇಕನ್ನು ಕಂಡುಹಿಡಿದು ಅವ್ರು ಏನು ಮಾಡಿದ್ದಾರೆ, ಅವರನ್ನು ಮುಲಾಜಿಲ್ಲದೆ ವಾಪಸ್ ಕಳಿಸಿದ್ದಾರೆ ಸ್ನೇಹಿತರೆ. ಆ ಕಾರಣದಿಂದ ಯಾರೂ ಕೂಡ ಈ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಕಂಪಲ್ಸರಿಯಾಗಿ ನೀವು ಅತಿ ಜಾಗರೂಕತೆಯಿಂದ ಏನು ಅಂಕಿಅಂಶಗಳಿದೆ ಅದನ್ನೇ ನೀವು ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕು, ಜನರಲ್ ಆಗಿ ನಿಮಗೊಂದು ಇನ್ಫಾರ್ಮೇಷನ್ನ ಕೊಡಬೇಕು ನಾನು. ಏನಪ್ಪ ಅಂತಂದರೆ, ಮೊನ್ನೆ ತಾನೇ ನಮಗೆ ಬಜೆಟ್ನ ಘೋಷಣೆ ಮಾಡಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಕೊಟ್ಬಿಡ್ಬೇಕು ನಾನು. ಹೊಸ ಒಂದು ಟ್ಯಾಕ್ಸ್ ಸ್ಲ್ಯಾಬ್ನ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲೇ ಕೊಡ್ತೀನಿ. ಯಾಕೆ ಅಂತಂದರೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕೆಸೆಟ್ ಪೇಪರ್ 1ನಲ್ಲಿ ಕೇಳ್ಬೋದು ಸ್ನೇಹಿತರೆ. ಆದ್ದರಿಂದ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಒಂದು 2 ಮಿನಿಟ್ಸ್ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ನೋಡಿ, 0 to 3 lakhs ತನಕ ನಮಗೆ ಟ್ಯಾಕ್ಸ್ ಇರಲ್ಲ. ಮತ್ತು 3 lakh ಇಂದ 7 lakh ತನಕ 5% ಟ್ಯಾಕ್ಸ್ ಇರುತ್ತೆ. ಮತ್ತು 7 lakh ಇಂದ 10 lakh ತನಕ 10% ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದು ಮಾಹಿತಿ ಇರಲಿ, ಎಲ್ಲರಿಗೂ ಮಾಹಿತಿ ಇರಲಿ ನಿಮಗೆ.
ಗೊತ್ತಿರಲಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಗೊತ್ತಿಲ್ಲದಿರೋರಿಗೆ ಹೇಳಿ. ಮತ್ತು 10 ಲ್ಯಾಕ್ಸಿಂದ 12 ಲ್ಯಾಕ್ಸ್ ತನಕ 15% ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಮತ್ತು 12 ಲ್ಯಾಕಿಂದ 15 ಲ್ಯಾಕ್ ತನಕ 20% ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. 15 ಲ್ಯಾಕ್ಗಿಂತ ಹೆಚ್ಚು ಅಥವಾ 15 ಲ್ಯಾಕ್ above 15 lakh you have to pay 30% tax compulsorily. So this is the basic information regarding the tax. ಓಕೆ, ನಮ್ಮ ಬಜೆಟ್ ಅನೌನ್ಸ್ ಮಾಡಿದಾರಲ್ವಾ ನಿರ್ಮಲಾ ಸೀತಾರಾಮನ್ ರವರು, ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನಷ್ಟು ಇನ್ಫಾರ್ಮೇಶನ್, ಇದೇ ರೀತಿ ಇನ್ನಷ್ಟು ಇನ್ಫಾರ್ಮೇಶನ್ಗೆ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ. ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾಲೇ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.